ಕೆಲವು ಸಿನಿಮಾ ಹೀರೋಗಳು ವೇದಿಕೆ ಮೇಲೆ ಇರಬೇಕು ಅಂತ ಏನೂ ಇಲ್ಲ. ಅವರೇ ಇಲ್ಲದೇ ಇದ್ದರೂ ಕೂಡ ಅವರ ಫ್ಯಾನ್ಸ್ ವೇದಿಕೆಯಲ್ಲಿ ಇದ್ದಾರೆ ಅನ್ನೋ ಮನೋಭಾವ ಅವರಲ್ಲಿ ಬರುತ್ತೆ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸೊ ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದರೆ, ಕೆಲವು ಹೀರೋಗಳು ಕಾರ್ಯಕ್ರಮದಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ ಅವರ ಫೋಟೋಗಳು ರಾರಾಯಿಸ್ತವೆ, ಅವರ ಪರ ಘೋಷಣೆಗಳು ಕಿವಿಗೆ ಗಡಚಿಕ್ತವೆ. ಹೀಗೆ ಒಂದಷ್ಟು ಹೀರೋಗಳು ಮಾತ್ರ ತುಂಬ ಫ್ಯಾನ್ಸ್ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಹಾಗೆ ಪ್ರಭಾವ ಬೀರಿದ ಒಂದಷ್ಟು ಸ್ಟಾರ್ಸ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಇದ್ದಾರೆ. ಮೊದಲನೇದಾಗಿ ಕಾಣೋದು ದರ್ಶನ್. ಯಾಕೆ ದರ್ಶನ್ ಇಷ್ಟು ಫ್ಯಾನ್ಸಿಗೆ ಹತ್ತಿರ ಆಗ್ತಾರೆ ಅನ್ನೋದು ಬಹುತೇಕ ಜನರಿಗೆ ಗೊತ್ತು. ಯಾಕಂದರೆ ಮೊದಲಿನಿಂದಲೂ ಕೂಡ ದರ್ಶನ್ ತುಂಬ ಒಂದಷ್ಟು ಕೆಲಸಗಳನ್ನು ಮಾಡ್ಕೊಂಡ್ಬಂದಂಥವ್ರು. ಸಿನಿಮಾ ಹೊರತಾಗಿಯೂ ಕೂಡ ಅವರು ರಿಯಲ್ ಹೀರೋ ಆಗಿ ಕಾಣಿಸ್ಕೊಂಡಂಥವ್ರು. ಇವೆಲ್ಲದರ ನಡುವೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಸಾಮಾಜಿಕವಾಗಿ ಸಮಾಜಮುಖಿಯಾಗುವಂಥ ಕೆಲಸಗಳ ಮೂಲಕ ಗುರುತಿಸಿಕೊಂಡಿದ್ದು ಕೂಡ ಹೌದು. ಸದ್ಯಕ್ಕೆ ದರ್ಶನ್ ಬಗ್ಗೆ ಈಗ ವಿಚಾರ ಹೇಳ್ತಿರೋದು ಏನು ಅಂದರೆ, ರಾಮನಗರದಲ್ಲಿ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕರಗ ಮಹೋತ್ಸವದಲ್ಲಿ ತುಂಬ ಜನ ಸೇರಿದ್ದಾರೆ. ಅದರಲ್ಲೂ ಯೂತ್ಸು ಹೆಚ್ಚಿನದಾಗಿ ಸೇರಿದ್ದಾರೆ. ಎಲ್ಲ ಕಡೆ ರಾರಾಜಿಸ್ತಾ ಇದ್ದದ್ದು, ಕಿವಿಗೆ ಕೇಳಿಸ್ತಾ ಇದ್ದದ್ದು ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಇದೊಂದೇ ಜಪ ಅಲ್ಲಿ. ಕಾರಣ ಯಾಕೆ ಅಂದರೆ, ಸಿ ಎಂ ವೇದಿಕೆ ಮೇಲೆ ಬರ್ತಾರೆ, ಡಿ ಕೆ ಶಿವಕುಮಾರ್ ವೇದಿಕೆ ಮೇಲೆ ಬರ್ತಾ ಇದ್ದಂಗೆ ಡಿ ಬಾಸ್ ಅಂಥೇಳಿ ಅಲ್ಲಿ ಸೇರಿರ್ತಕ್ಕಂಥ ಬಹುತೇಕ ಯೂತ್ಸು ಜೋರಾಗಿ ಘೋಷಣೆಗಳನ್ನು ಕೂಗ್ತಾರೆ. ಆ ಘೋಷಣೆ ಕೇಳಿ ಕೆಲ ಕಾಲ ಸಿ ಎಂ ಕೂಡ ಮೌನ ವಹಿಸ್ತಾರೆ. ಎಲ್ಲ ಒಂದು ಕಡೆಗೆ ಮಂದಹಾಸವನ್ನು ಬೀರ್ತಾರೆ. ಜೊತೆಗೆ ಡಿ ಬಾಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ, ಎಲ್ಲರೂ ಸುಮ್ಮನಿರಿ ಅಂತ ಕೇಳ್ತಾರೆ. ಗೊತ್ತಾಯ್ತು ನನಗೆಲ್ಲ. ಸುಮ್ಮನೆ ಆಗಲ್ಲ. ಮತ್ತೊಮ್ಮೆ ಹೇಳ್ತಾರೆ ಸುಮ್ಮನಿರಿ ಅಂತಾರೆ. ಆಗಲೂ ಕೂಡ ಜೋರಾಗಿ ಡಿ ಬಾಸ್ ಅಂತಲೇ ಕೂಗ್ತಾರೆ. ಆಯಿತು ಆಯಿತು ಆಯಿತು, ಇನ್ಮೇಲೆ ಸುಮ್ಮನಿದ್ದು ಬಿಡಿ, ನಾನು ಮಾತಾಡಬೇಕೋ ಬೇಡ ಅಂತಾರೆ. ಆಗಲೂ ಕೂಡ ಡಿ ಬಾಸ್ ಅಂತಲೇ ಕೂಗ್ತಾರೆ. ಸೊ ಇದು ಯಾವ ಮಟ್ಟಕ್ಕೆ ಇತ್ತು ಅಲ್ಲಿ ಡಿ ಬಾಸ್ ಕ್ರೇಜ್ ಅಂದರೆ, ಡಿ ಬಾಸ್ ಸದ್ಯಕ್ಕೆ ಇಲ್ಲ, ಒಂದು ಕೊಲೆಯ ಪ್ರಕರಣದಲ್ಲಿ ಅವರು ಜೈಲಲ್ಲಿದ್ದಾರೆ. ಆದರೂ ಬಹುತೇಕ ಇಂತಹ ವೇದಿಕೆಗಳಲ್ಲಿ ರಾಜಕಾರಣಿಗಳಾಗಲಿ ಅಥವಾ ಬೇರೆ ಸ್ಟಾರ್ಗಳಾಗಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇಳಿಸುವ ಪದ ಅಂದರೆ ಅದು ಡಿ ಬಾಸ್, ದರ್ಶನ್, ದಚ್ಚು. ಇದಿಷ್ಟೇ ಪದಗಳು ಬಹುತೇಕ ಕಾರ್ಯಕ್ರಮಗಳು ಕೇಳಿದ್ದುಂಟು. ಈ ಹಿಂದೆ ಕೂಡ ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ದರ್ಶನ್ ಅವ್ರನ್ನ ಆಹ್ವಾನ ಮಾಡಿರ್ತಾರೆ. ಆ ಕಾರ್ಯಕ್ರಮ ವೇದಿಕೆ ಮೇಲೆ ದರ್ಶನ್ ಬರ್ತಾ ಇದ್ದಂಗೆ ಜೋರಾದ ಕೂಗು, ಅದೇ ಮತ್ತದೇ ಡಿ ಬಾಸ್. ಎಷ್ಟರ ಮಟ್ಟಿಗೆ ಅಂದರೆ, ಆಗಿನ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಭಾಷಣ ಮಾಡೋದಕ್ಕೆ ಬಂದಾಗಲೂ ಕೂಡ ಅವರ ಭಾಷಣ ಕೇಳದೆ ಇರುವ ಮಟ್ಟಕ್ಕೆ ಡಿ ಬಾಸ್ ಅನ್ನೋ ಘೋಷಣೆಗಳನ್ನು ಕೂಗ್ತಾರೆ. ಅಲ್ಲಿಯ ಫ್ಯಾನ್ಸ್ಗಳನ್ನು ಸಮಾಧಾನ ಮಾಡೋಕ್ಕೆ ಸ್ವತಃ ದರ್ಶನ್ ಬಂದು ವೇದಿಕೆ ಮೇಲೆ ನಿಲ್ತಾರೆ. ನೀವು ಇನ್ನು ಮುಂದೆ ಯಾರೂ ಕೂಡ ಹಾಗೆ ಕೂಗಂಗಿಲ್ಲ, ನನ್ನ ಮೇಲೆ ಆಣೆ ಅಂಥೇಳಿ ಹೇಳ್ತಾರೆ. ಅಲ್ಲಿಗೆ ಫ್ಯಾನ್ಸ್ ನಿಲ್ತಾರೆ. ಇದು ದರ್ಶನ್ ಅವರ ಮೇಲೆ ಇರ್ತಕ್ಕಂಥ ಕ್ರೇಜು, ಅವರ ಫ್ಯಾನ್ಸ್ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾದಂಥ ಪ್ರೀತಿ. ರಾಮನಗರದ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲೂ ಕೂಡ ಇಂಥದ್ದೊಂದು ಘಟನೆ ನಡೀತು. ಸಾಕಷ್ಟು ಈ ಘಟನೆಯ ಒಂದಷ್ಟು ವಿಜುವಲ್ ಈಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಸಿ ಎಮ್ಮೇ ಕೆಲ ಕಾರಣ ಸುಮ್ಮನೆ ಆಗಿಬಿಟ್ರು. ಯಾಕಂದರೆ ಮಾತಾಡುವ ಜೋಶ್ನಲ್ಲಿ ಬಂದಂಥ ಡಿ ಕೆ ಶಿವಕುಮಾರ್ ಅವರ ಮುಂದೆ
ಅಲ್ಲಿ ನೆರೆದಿರ್ತಕ್ಕಂಥ ಸಾವಿರಾರು ಜನ ಯೂತ್ಸು, ಅವರ ಫ್ಯಾನ್ಸ್ಗಳು, ಒಂದಷ್ಟು ಜನ ಅವರನ್ನು ಪ್ರೀತಿ ಮಾಡೋರು, ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಡಿ ಬಾಸ್ ಅನ್ನೋ ಪದವನ್ನು ಬಿಟ್ಟರೆ ಬೇರೆ ಏನೂ ಕೂಗ್ತಾ ಇರಲಿಲ್ಲ. ಹಾಗಾಗಿ ಸ್ವತಃ ಡಿ ಕೆ ಶಿವಕುಮಾರ್ಗೂ ಕೂಡ ಅದು ಎಲ್ಲೋ ಒಂದು ಕಡೆಗೆ ಬೇಸರ ಆಯಿತು. ಮತ್ತೆ ಆಯಿತು, ನೀವು ಹಿಂಗೆ ಕೂಗೋದಾದರೆ ನಾನು ಮಾತೇ ಆಡೋದಿಲ್ಲ ಅಂತ ಹೇಳಿ ವೇದಿಕೆ ಮುಂಭಾಗಕ್ಕೆ ಹೋಗ್ತಾರೆ, ಕೂರ್ತಾರೆ, ಮತ್ತೆ ಎದ್ದು ಬರ್ತಾರೆ, ಮತ್ತೆ ಅದೇ ಡಿ ಬಾಸ್ ಅನ್ನೋ ಘೋಷಣೆಗಳು ಮತ್ತು ಕಿವಿಗೆ ರಾಚುತ್ತಿದ್ದಂತೆ ಹೇಳ್ತಾರೆ. ನನಗೆಲ್ಲ ಅರ್ಥ ಆಗ್ತದೆ, ಸುಮ್ಮನಿರಿ, ನೀವು ಹೀಗೆ ಮಾಡಿನೇ ಎಲ್ಲ ಈ ರೀತಿ ಆಗಿದ್ದು ಅಂತ ಹೇಳ್ತಾರೆ. ಅಂದರೆ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳ್ತಾರೆ, ಅತಿ ಹೆಚ್ಚಾದಂಥ ಪ್ರೀತಿ ಈ ರೀತಿಯ ಅವಘಡಗಳಿಗೂ ಕೂಡ ಕಾರಣ ಆಗ್ತದೆ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾರೆ. ಸದ್ಯಕ್ಕೆ ಅವರು ಜೈಲಲ್ಲಿದ್ದಾರೆ. ಸೊ ಕೋರ್ಟಲ್ಲಿ ಪ್ರಕರಣ ನಡೀತಾ ಇದೆ, ಹಾಗಾಗಿ ಯಾರು ಕೂಡ ಆ ವಿಚಾರ ಮಾತಾಡೋಂಗಿಲ್ಲ. ಆದರೂ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತನ್ನು ಹೇಳ್ತಾರೆ, ಕೋರ್ಟಲ್ಲಿ ಇರುವಂಥ ವಿಚಾರವನ್ನು ಪಬ್ಲಿಕ್ಕಲ್ಲಿ ನಾವು ಮಾತಾಡುವಂಥದ್ದಲ್ಲ. ನಾನು ಈ ಸಂದರ್ಭದಲ್ಲಿ ಆ ವಿಚಾರವನ್ನು ಮಾತಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿ, ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ, ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಅಲ್ಲೊಂದು ಕಿವಿ ಮಾತನ್ನು ಹೇಳ್ತಾರೆ. ಅಂದರೆ ದೇವರ ಮೊರೆ ಹೋಗಿ ಎಲ್ಲದೂ ಒಳ್ಳೆಯದಾಗುತ್ತೆ. ಸೊ ನಾನು ಕೂಡ ಆರಂಭದಲ್ಲಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದೆ, ನನಗೂ ಒಳ್ಳೆಯದಾಯಿತು. ಸೊ ಹಾಗಾಗಿ ನೀವೆಲ್ಲರೂ ಕೂಡ, ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂಥೇಳಿ ಇಂಡೈರೆಕ್ಟಾಗಿ ನೀವು ದರ್ಶನ್ ಅವರು ಹೊರಬರಲಿಕ್ಕೆ, ದರ್ಶನ್ ಅವರು ಈ ಪ್ರಕರಣದಿಂದ ಮುಕ್ತಿಯಾಗಿ ಹೊರಬರಲಿಕ್ಕೆ ದೇವರ ಮೊರೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅನ್ನೋ ಮಾತನ್ನು ಕೂಡ ಅಲ್ಲಿ CM ಹೇಳ್ತಾ ಹೋಗ್ತಾರೆ. ಅದೇನೇ ಇರಲಿ, ನೀವು ಏನಾದರೂ ಹೇಳ್ಕೊಳ್ಳಿ, ನಾವು ಮಾತ್ರ ಡಿ ಬಾಸ್ ಅಂತ ಕೂಗೋದೇ ಸೈ. ಈ ಮಾತನ್ನು ಅಲ್ಲಿ ಒಂದಷ್ಟು ಫ್ಯಾನ್ಸ್ಗಳು ಹೇಳೋದನ್ನು ಕೂಡ ಕೇಳಿಸ್ಕೋಬೋದು. ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಈ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಕ್ರೇಜ್ ಆಗಿದ್ದರು ಅಂತಂದರೆ, ವೇದಿಕೆ ಮೇಲೆ ಯಾರೇ ಮೈಕ್ ಹಿಡಿದು ಬಂದರೂ ಕೂಡ ಅಲ್ಲಿ ಡಿ ಬಾಸ್ ಅನ್ನೋ ಘೋಷಣೆ ಕೂಗ್ತಾಯಿದ್ರು. ಅವತ್ತು ವೇದಿಕೆ ಮೇಲೆ ಇದ್ದದ್ದು ರಾಮನಗರದ ಶಾಸಕರು ಇದ್ದರು, ಇಕ್ಬಾಲ್ ಹುಸೇನ್. ಅವರು ವೇದಿಕೆ ಮೇಲೆ ಬಂದಾಗಲೂ ಅದೇ ಘೋಷಣೆ, ಬಾಲಕೃಷ್ಣ ಅವರು ವೇದಿಕೆ ಮೇಲೆ ಬಂದಾಗಲೂ ಅದೇ ಘೋಷಣೆ, ಉಳಿದಂತೆ ಯಾರೇ ವೇದಿಕೆ ಮೇಲೆ ಬಂದಾಗಲೂ ಕೂಡ ಡಿ ಬಾಸ್ ಅನ್ನೋ ಘೋಷಣೆ ಅಲ್ಲಿ ದೊಡ್ಡದಾಗಿ ಜೋರಾಗಿ ಕೇಳ್ತಾ ಇತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲೆ ಬಂದಾಗ ಅಲ್ಲಿ ಕೇಳಿದಂಥ ಆ ಒಂದು ಜೋಶ್ನ ಪದ ಏನಿತ್ತು, ನಿಜಕ್ಕೂ ದರ್ಶನ್ ಅವರು ಏನಾದರೂ ವೇದಿಕೆ ಮೇಲೆ ಇದ್ದರೆ ಇನ್ನು ಯಾವ ಮಟ್ಟಕ್ಕೆ ಆ ಕಾರ್ಯಕ್ರಮ ಇನ್ನಷ್ಟು ಸಂಭ್ರಮದಿಂದ ಸಡಗರದಿಂದ ಇರ್ತಾ ಇತ್ತು ಅನ್ನೋದಕ್ಕೆ ಇದೊಂದು ಸಣ್ಣ ತುಣುಕಷ್ಟೇ. ಅಂದರೆ ದರ್ಶನ್ ಮೇಲೆ ಇರ್ತಕ್ಕಂಥ ಕ್ರೇಜು, ಆ ಪ್ರೀತಿ, ಆ ಅಭಿಮಾನ ಯಾವತ್ತಿಗೂ ಮಾಸೋದು ಇಲ್ಲ ಅಂತ. ಅಂದರೆ ದರ್ಶನ್ ಈಗ ಇಲ್ಲ, ಜೈಲಲ್ಲಿದ್ದಾರೆ, ಆದರೂ ಕೂಡ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಫ್ಯಾನ್ಸ್ ಇಡೀ ರಾಜ್ಯಾದ್ಯಂತ ಇದ್ದಾರೆ. ಕರ್ನಾಟಕದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅಂದರೆ ಅದು ದರ್ಶನ್ಗೆ ಮಾತ್ರ. ಇದು ಎಲ್ರಿಗೂ ಗೊತ್ತು. ದರ್ಶನ್ ಅವರ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ, ಸಿನಿಮಾ ಫ್ಲಾಪ್ ಆಗಿರ್ಬೋದು ಅಥವಾ ಸಕ್ಸಸ್ ಆಗಿರ್ಬೋದು, ಅದು ಬೇರೆ ಮಾತು. ಆದರೆ ಒಂದು ಸಿನಿಮಾ ಬಂದರೆ ನಿರ್ಮಾಪಕರಿಗೆ ತುಂಬ ಲಾಸ್ ಆಗಿದೆ ಅನ್ನೋ ಉದಾಹರಣೆ ಯಾವುದೋ ಸಿನಿಮಾದಲ್ಲಿ ಇಲ್ಲ, ತುಂಬ ವಿರಳ. ಹಾಗಾಗಿ ದರ್ಶನ್ ನಿರ್ಮಾಪಕರ ಹೀರೋ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಮನೆ ಮಾತಾಗಿರೋದಂತೂ ನಿಜ. ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಗಳಿಗೆ, ಯಾವುದೋ ಒಂದು ಸಣ್ಣ ತಪ್ಪು ಅಥವಾ ಸಣ್ಣ ಮಿಸ್ಟೇಕ್ನಿಂದ ಒಂದು ಘಟನೆ ನಡೆದೋಗುತ್ತೆ. ಆ ಘಟನೆಯಿಂದ ಅವರು ಕೂಡ ಈಗ ಜೈಲವಾಸವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಎಲ್ಲೇ ಇದ್ದರೂ ಕೂಡ ಅವರ ಫ್ಯಾನ್ಸ್ ಹೊರಗಡೆ ತುಂಬ ಜೋರಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೂಡ ಬಾಸ್ ಯಾವಾಗ ಬರ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. ಸೊ ದರ್ಶನ್ ಹೊರಗೆ ಬರೋದೊಂದೇ ಅವರು ಕಾಯ್ತಾ ಇದ್ದಾರೆ. ಸೊ ಈಗ ಡಿ ಕೆ ಶಿವಕುಮಾರ್ ಕೂಡ ವೇದಿಕೆ ಮೇಲೆ ಅವತ್ತು ಮಾತಾಡಿದ್ದು ಕೂಡ ಅದನ್ನೇ, ನೀವು ಯಾವುದೇ ಕಾರಣಕ್ಕೂ ದೇವರ ಮೊರೆ ಹೋಗೋದನ್ನು ಬಿಡಬೇಡಿ, ದೇವರ ಪ್ರಾರ್ಥನೆ ಮಾಡಿ ಅಂತ ಎಲ್ಲ ಒಂದು ಸೂಚ್ಯವಾಗಿ ಹೇಳಿದ್ದಾರೆ. ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಯಾವುದೇ ಹೀರೋ ಯಾವುದೇ ವೇದಿಕೆ ಮೇಲೆ ಇಲ್ಲ ಅಂದರೂ ಕೂಡ ಅಲ್ಲಿ ಒಂದಷ್ಟು ಘೋಷಣೆಗಳು ಬರ್ತವೆ, ಅದು ಸಹಜ. ಹಿಂದೆ ಕೂಡ ಅಷ್ಟೇ ಬೇರೆ ಬೇರೆ ಸ್ಟಾರ್ಸ್ಗಳು ಬಂದಾಗಲೂ ಕೂಡ ದರ್ಶನ್ ಅವರ ಹೆಸರು ಕೇಳಿ ಬರ್ತಾಯಿತ್ತು, ಅವರ ಭಾವಚಿತ್ರಗಳು ರಾರಾಜಿಸ್ತಾ ಇದ್ವು. ಈಗಲೂ ಕೂಡ ಅಷ್ಟೇ, ಯಾವುದೇ ಒಂದು ಸಭೆ ಸಮಾರಂಭ ನಡೆದರೂ ಅಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಒಂದಷ್ಟು ಜನ ಇರ್ತಾರೆ. ಸೊ ಸಿನಿಮಾ ಅಂತ ವಿಚಾರ ಬಂದಾಗ ಅಲ್ಲಿ ದರ್ಶನ್ ಅವರ ಹೆಸರು ಮುಂಚೂಣಿಯಲ್ಲಿ ಇರುತ್ತೆ. ಸೊ ಎಷ್ಟೋ ಜನ ದರ್ಶನ್ ಅವರು ಜೈಲಿಗೆ ಹೋದರು, ದರ್ಶನ್ ಅವರ ಕತೆ ಮುಗೀತು, ಇನ್ನೇನು ಅವರು ಮತ್ತೆ ಬರಲ್ಲ ಅಂತ ಭಾಳಷ್ಟು ಜನ ಮಾತಾಡ್ಕೊಂಡಿರೋದು ಉಂಟು. ಸೊ ಆದರೂ ಕೂಡ
ಚಿತ್ರರಂಗದಲ್ಲಿ ದರ್ಶನ್ ಅಂತಹ ನಟರ ಅಗತ್ಯ ಇದೆ. ಯಾಕೆಂದರೆ ತಪ್ಪು ಯಾರು ಬೇಕಾದರೂ ಮಾಡ್ತಾರೆ, ಸೊ ತಪ್ಪು ಸಹಜ, ಆದರೆ ಶಿಕ್ಷೆ ಕೂಡ ಆಗುತ್ತೆ, ಅದನ್ನೆಲ್ಲ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಇನ್ನೂ ಅದನ್ನು ಪ್ರಕರಣ ನಡೀತಾ ಇದೆ. ಸೊ ಸತ್ಯಾಸತ್ಯತೆ ನ್ಯಾಯಾಲಯದ ಮೂಲಕನೇ ಹೊರಗೆ ಬರುತ್ತೆ. ಒಂದಂತೂ ನಿಜ, ಎಷ್ಟೋ ಜನ ಇವತ್ತು ರಾಜಕಾರಣಿಗಳು ಕೊಲೆ ಪ್ರಕರಣದಲ್ಲಿ, ಕೊಲೆ ಯತ್ನ ಪ್ರಕರಣದಲ್ಲಿ ಒಳಗೋಗಿದ್ದರು, ಜಾಮೀನಿನ ಮೇಲೆ ಬಂದು ಇವತ್ತು ಕೂಡ ಅವರ ಬದುಕನ್ನು ರೂಪಿಸ್ಕೊಳ್ತಾ ಇದ್ದಾರೆ, ರಾಜಕಾರಣದಲ್ಲೇ ಬೆಳೀತಾ ಇದ್ದಾರೆ. ಆದರೆ ಇವರು ಕೂಡ ಅಂಥದ್ದೇ ಒಂದು ಪ್ರಕರಣದಲ್ಲಿ ಇದ್ದರೂ ಕೂಡ ಇವ್ರಿಗೆ ಜಾಮೀನು ಸಿಕ್ಕಿಲ್ಲ. ಯಾಕೆ ಅನ್ನೋದು ಬಹುತೇಕ ಜನರಿಗೂ ಗೊತ್ತು. ಸೊ ಹಿಂದೆ 2 ಸರಿ ಕೂಡ ಜಾಮೀನಿಗೆ ದರ್ಶನ್ ಅವರು ಅಪ್ಲೈ ಮಾಡಿದ್ರು, ಆದರೆ ಅದು ನಿರಾಕರಣೆ ಆಗಿತ್ತು. ಕಾರಣ ಬೇರೆ ಬೇರೆ ಇರ್ಬೋದು. ಯಾಕೆ ಏನೇ ಇದ್ದರೂ ಕೂಡ ಇದು ಒಂದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಸೊ ಈ ವಿಚಾರ ಯಾರೂ ಕೂಡ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಇವತ್ತಿನ ಈ ಮಾತಿನ ವಿಶೇಷ ಇಷ್ಟೇ. ದರ್ಶನ್ ಇಲ್ಲದೇ ಇದ್ದರೂ ಕೂಡ, ದರ್ಶನ್ ಹೊರಗಡೆ ಇದ್ದರೂ ಒಳಗಿದ್ರೂ ಕೂಡ ಅವರ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾರಲ್ಲ, ಅದು ದರ್ಶನ್ ಸಂಪಾದಿಸಿರುವಂತಹ ಮಾತು, ಸಂಪಾದಿಸಿರುವಂತಹ ಜನ, ಅವರ ಅಭಿಮಾನಿಗಳ ಪ್ರೀತಿ. ಸೊ ಸದ್ಯಕ್ಕೆ ರಾಮನಗರದ ಈ ಒಂದು ಘಟನೆ, ಆ ಸಂಭ್ರಮದಲ್ಲಿ ನಡೆದಂಥ ಡಿ ಬಾಸ್ ಘೋಷಣೆ ಇದೆಯಲ್ಲ, ಆ ಘೋಷಣೆ ಇದಕ್ಕೆಲ್ಲ ಒಂದು ಕಣ್ಣೆದುರಿನ ಸಾಕ್ಷಿ ಅಂತಲೇ ಹೇಳ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.